10 ಶತಮಾನಗಳ ಅಪಮಾನ ಹೊತ್ತು ತೊತ್ತುಗಳ ತೆರದಲ್ಲಿ ದುಡಿದಿರುವೆಯಮ್ಮ. 36 ಕೋಟಿ ಮಕ್ಕಳನ್ನು ಪಡೆದು ಅಬಲೆಯೊಳಗೆ ಅಬಲೆಯಂತಾದೆಯಮ್ಮ ಅನ್ನುವ ಸ್ವಾತಂತ್ರ್ಯ ಪೂರ್ವದ ಒಬ್ಬ ಕವಿಯ ಆಕ್ರಂದನವನ್ನು ತಮ್ಮ ಮುಂದೆ ಈ ಸಂದರ್ಭದಲ್ಲಿ ಮಂಡಿಸ್ತಾ, ಇಂದು ಒಂದು ಪವಿತ್ರವಾದಂತಹ ದಿನ. ಇದು ರಾಷ್ಟ್ರದ ಹಬ್ಬ, ಉತ್ಸಾಹದ ಹಬ್ಬ. ನಾವೆಲ್ಲರೂ ಪ್ರತಿಜ್ಞೆಯನ್ನು ತೊಡುವಂತಹ ಹಬ್ಬವೂ ಕೂಡ. ಹೀಗಾಗಿ ಇದಕ್ಕೆ ಒಂದು ರಾಷ್ಟ್ರೀಯ ಮಹತ್ವ, ವೈಯಕ್ತಿಕ ನೆಲೆಯಲ್ಲಿ ಒಂದು ನೈತಿಕ ಮಹತ್ವವನ್ನು ಹೊಂದಿರುವಂತಹ ಪವಿತ್ರವಾದಂತಹ ದಿನದ ನಡುವೆ ಇಲ್ಲಿ ಸಮಾವೇಶಗೊಂಡಿದ್ದೇವೆ. ಶೇಷಾದ್ರಿಪುರಂ ಶಿಕ್ಷಣದಲ್ಲಿ ಈ ನಾಡು ಮತ್ತು ರಾಷ್ಟ್ರಕ್ಕೆ ಒಂದು ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಒಂದು ಜನಪ್ರಿಯ ದಕ್ಷತೆಯ ಸಂಸ್ಥೆ. ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿರುವ ನಾಡೋಜ ಡಾಕ್ಟರ್ ಉಡುಪಿ ಕೃಷ್ಣ ಅವರು ವಿದ್ಯಾರ್ಥಿಗಳಲ್ಲಿ ಶಿಸ್ತನ್ನು, ಸಂಯಮವನ್ನು, ರಾಷ್ಟ್ರ ಪ್ರೇಮವನ್ನು ಮೂಡಿಸುವ ದಿಸೆಯಲ್ಲಿ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ. ಗಾಂಧಿ ಸ್ಮಾರಕ ನಿಧಿ ಮತ್ತು ಈ ದತ್ತಿಯ ನಡುವಣ ಒಂದು ಸಂಬಂಧದಿಂದಾಗಿ ಒಂದು ಹೊಸ ಬೆಳಕನ್ನು, ಚೈತನ್ಯವನ್ನು ಈ ಸಂಸ್ಥೆಯಲ್ಲಿ ನಾನು ಕಾಣ್ತಾ ಇದ್ದೇನೆ. ಅದಕ್ಕಾಗಿ ಸನ್ಮಾನ್ಯ ಉಡುಪಿ ಕೃಷ್ಣರವರನ್ನು ಅಭಿನಂದಿಸ್ತಾ, ಈ ಸಮಾರಂಭದಲ್ಲಿ ಆತ್ಮೀಯರಾದ ನಟರಾಜರವರಿದ್ದಾರೆ, ಅನಂತರಾಮ್ ಇದ್ದಾರೆ, ನಾರಾಯಣ್ ಇದ್ದಾರೆ, ಲೋಕನಾಥ್, ಅಶೋಕ್ ಇದ್ದಾರೆ. ಎಲ್ಲಕ್ಕಿಂತ ಮೇಲಾಗಿ ಶಿಕ್ಷಕ ವೃಂದದವರು ಮತ್ತು ನನ್ನ ನೆಚ್ಚಿನ ನಗುಮುಖದ ನಲ್ಮೆಯ ವಿದ್ಯಾರ್ಥಿನಿಯರಿದ್ದೀರಿ. ಇವತ್ತು ನಿಮ್ಮ ಶಿಸ್ತನ್ನು ಕಂಡಾಗ, ನಮ್ಮ NCC ಮಕ್ಕಳು ಪ್ರದರ್ಶನ ಮಾಡಿದಂತಹ ಆ ಶಿಸ್ತಿನ ಕವಾಯತನ್ನು ಕಂಡಾಗ ಈ ರಾಷ್ಟ್ರಕ್ಕೆ ಒಂದು ಅತ್ಯುತ್ತಮ ಭವಿಷ್ಯ ಇದೆ ಅನ್ನುವಂತಹ ಸಕಾರಾತ್ಮಕ ಕಲ್ಪನೆ ನಮ್ಮ ಮನಸ್ಸಿಗೆ ಬರುತ್ತೆ. ತಮಗೆಲ್ಲ ಗೊತ್ತಿರಬೇಕು, ಈ ರಾಷ್ಟ್ರ ಎಂತಹ ಕಠಿಣವಾದ ಹಾದಿಯನ್ನು ಕ್ರಮಿಸಿದೆ ಅಂತ ಹೇಳಿ. ಶತಶತಮಾನಗಳ ಕಾಲ ಬ್ರಿಟಿಷರ ದಾಸ್ಯ ಶೃಂಖಲೆಯಲ್ಲಿ ಬಂಧಿತವಾಗಿದ್ದಂಥ ಈ ರಾಷ್ಟ್ರವನ್ನ ತಮ್ಮ ತ್ಯಾಗ, ಬಲಿದಾನ, ತಪಶ್ಚರ್ಯಗಳ ಮೂಲಕ ಈ ದೇಶವನ್ನು ಬಂಧ ಮುಕ್ತರನ್ನಾಗಿ ಮಾಡಿದ ಆ ಹುತಾತ್ಮರನ್ನ, ಪವಿತ್ರಾತ್ಮರನ್ನ, ಮಹಾತ್ಮರನ್ನ ಮಾಡತಕ್ಕಂಥ ದಿನ ಇದು. ಸ್ಮರಣೆಯನ್ನು ಮಾಡುವಂತಹ ದಿನ. ಕೃತಜ್ಞತೆಯಿಂದ ಅವರಿಗೆ ನಮ್ಮೆಲ್ಲ ನಮನಗಳನ್ನು ಸಲ್ಲಿಸುವಂತಹ ದಿನ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಹೋರಾಟ, ಅದೆಂತಹ ಹೋರಾಟ! ಅಹಿಂಸೆ ಮತ್ತು ಸತ್ಯದ ಪಥದಲ್ಲಿ ಮಾಡಿದಂತಹ ಹೋರಾಟ. ಇಡೀ ವಿಶ್ವದಲ್ಲಿ ಎಲ್ಲಿಯೂ ಸಹ ಇಂತಹ ನೈತಿಕ ಮೌಲ್ಯಗಳ ಮೇಲೆ ಚಳುವಳಿ ನಡೆದದ್ದನ್ನು, ಕ್ರಾಂತಿಯನ್ನು ನಡೆದದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾಗೆ ಹೋದಾಗ ಅಲ್ಲಿ ಕಪ್ಪು ಜನರ ಮೇಲೆ ನಡೀತಾ ಇದ್ದಂತಹ ದೌರ್ಜನ್ಯವನ್ನು ಕಂಡು ಮರುಗುತ್ತಾರೆ. ತಮಗಾದ ಅಪಮಾನವನ್ನು ಸಹಿಸಲಾರದೆ ಭಾರತಕ್ಕೆ ಬಂದು ನನ್ನ ರಾಷ್ಟ್ರದಲ್ಲಿ ಆಗ್ತಾ ಇರುವ ಅಪಮಾನವನ್ನು, ನನ್ನ ರಾಷ್ಟ್ರದ ಪ್ರಜೆಗಳಿಗೆ ಆಗ್ತಾ ಇರುವಂತಹ ಅನ್ಯ ರಾಷ್ಟ್ರದ ದೌರ್ಜನ್ಯವನ್ನು ಹೀಗೆ ಪರಿಹರಿಸಲಿ ಎನ್ನುವ ಆತ್ಮಾವಲೋಕನವನ್ನು ಮಾಡಿಕೊಂಡು ಸತ್ಯದ ಮಾರ್ಗದಲ್ಲಿ ಸತ್ಯಾಗ್ರಹ ಅನ್ನುವಂಥ ವಿಶಿಷ್ಟವಾದ ಶಸ್ತ್ರಾಸ್ತ್ರವನ್ನು ಬಳಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ
ಮಹಾತ್ಮ ಗಾಂಧೀಜಿಯನ್ನು ಸ್ಮರಿಸುವಂತಹ ದಿನ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮ ದೇಶದ ಯುವಶಕ್ತಿಯ ಸಂಕೇತವಾಗಿ ಪರರಾಷ್ಟ್ರಗಳಿಗೆ ಹೋಗಿ ಅಲ್ಲಿಯೂ ಸಂಘಟನೆಯನ್ನು ಮಾಡಿ ಅವರದೇ ಆದ ರೀತಿಯಲ್ಲಿ ಹೋರಾಟವನ್ನು ಮಾಡಿ ನಮ್ಮ ಯುವಕರಲ್ಲಿ ಬಿಸಿ ರಕ್ತದ ತಾರುಣ್ಯವನ್ನು ಉಂಟು ಮಾಡಿದ ಸುಭಾಷ್ ಚಂದ್ರ ಬೋಸ್ ಅವರನ್ನು ಸ್ಮರಿಸುವಂತಹ ದಿನ. ಸ್ವಾತಂತ್ರ್ಯದ ನಂತರ 500ಕ್ಕೂ ಹೆಚ್ಚು ಸಂಸ್ಥಾನಗಳಿದ್ದಂಥ ಸಂಸ್ಥಾನಗಳನ್ನು ಒಗ್ಗೂಡಿಸಿ ಅಖಂಡ ಭಾರತವನ್ನು ಸೃಷ್ಟಿ ಮಾಡಿದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಸ್ಮರಿಸುವಂತಹ ದಿನ. ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಗೋಖಲೆ, ತಿಲಕ್ ಎಂತಹ ಸ್ವಾತಂತ್ರ್ಯ ಪ್ರೇಮ. ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ನಾವು ಮನುಜರು, ನರರ ನಡುವಿನ ಅಡ್ಡ ಗೋಡೆಗಳನ್ನು ಕುಟ್ಟಿ ಕೆಡಹುವೆವು, ನಾವು ಬೆಲೆಯ ರುದ್ರರು, ಹೊಸ ಬಾಳಿನ ಹೊಸ ಸಮತೆಯಲ್ಲಿ ಹೊಸ ಸಮರಸವನ್ನು ಸವೆವೆವು, ನಾವು ವಿಧಾತರು, ನಾವು ಭಾರತೀಯರು ಅನ್ನುವ ಪರಿಕಲ್ಪನೆ ಅಡಿಯಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಆ ಸ್ವಾತಂತ್ರ್ಯ ಎಷ್ಟು ಹೋರಾಟಗಳಿಂದ ಬಂತು ನಮಗೆಲ್ಲ ಗೊತ್ತಿದೆ. ಅನೇಕ ಚಳವಳಿಗಳನ್ನು ನಾವು ಕಾಣ್ತೇವೆ ನಮ್ಮ ಈ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅದನ್ನು ಸಿಪಾಯಿ ದಂಗೆ ಅಂತೇಳಿ ತುಂಬಾ ಸೀಮಿತವಾದ ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿದಾಗ ಅದು ನಮ್ಮಲ್ಲಿ ಒಂದು ನವೋತ್ಸಾಹವನ್ನ, ಸ್ವಾತಂತ್ರ್ಯದ ರಣಗಾಳೆಯನ್ನ ಊದುವಂತಹ ಒಂದು ದೊಡ್ಡ ಶಕ್ತಿ ಆಯಿತು. ಕರ್ನಾಟಕದಲ್ಲಿ ಇಂತಹ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಉತ್ತರ ನಾಡಿನಲ್ಲಾದರೆ ಕಿತ್ತೂರು ರಾಣಿ ಚೆನ್ನಮ್ಮ ಕರ್ನಾಟಕದಲ್ಲಿ ಊದಿದ ಆ ಸ್ವಾತಂತ್ರ್ಯದ ಕಹಳೆ ಅದು ಕಡಿಮೆಯಲ್ಲ. ಆನಂತರ ಸ್ವದೇಶಿ ಚಳವಳಿ ಆಯಿತು. ಸ್ವದೇಶಿ ಚಳವಳಿಯಲ್ಲಿ 1903ರಲ್ಲಿ ಬಹುಶಃ ನಮಗೆ ಗೊತ್ತಿದೆ, ವಂಗಭಂಗ ಅನ್ನುವಂತಹ ಒಂದು ಚಳುವಳಿಯಾದಂತಹ ಸಂದರ್ಭದಲ್ಲಿ ಅನೇಕ ರೀತಿಯ ಹೋರಾಟಗಳನ್ನು ನಾವು ಸ್ವದೇಶಿ ಚಳುವಳಿಯಲ್ಲಿ ಕಾಣ್ತೇವೆ. ನಂತರ 13 ಏಪ್ರಿಲ್ 1919 ಅಮೃತಸರ, ಜಲಿಯನ್ ವಾಲಾಬಾಗ್, ಪಂಜಾಬ್ನಲ್ಲಿ ಸುಮಾರು 2,000 ಭಾರತೀಯರು ಸ್ವಾತಂತ್ರ್ಯದ ಸಂಗ್ರಾಮಕ್ಕಾಗಿ ಒಂದು ಉತ್ಸಾಹದ ಹಬ್ಬವನ್ನು ಆಚರಿಸ್ತಾ ಇರುವ ಸಂದರ್ಭದಲ್ಲಿ ಒಬ್ಬ ಡಯರ್ ಅನ್ನುವಂತಹ ಒಬ್ಬ ಪೈಶಾಚಿಕ ಕ್ರೌರ್ಯದ ಬ್ರಿಟಿಷ್ ವ್ಯಕ್ತಿ ಗುಂಡನ್ನು ಹಾರಿಸಿ ಸುಮಾರು 1000 ಭಾರತೀಯರು ಹುತಾತ್ಮರಾದಂತಹ ಪವಿತ್ರವಾದಂತಹ ದಿನವನ್ನು ಸ್ಮರಿಸಿಕೊಳ್ಬೇಕು. ಆ ಗುಂಡನ್ನ ತಪ್ಪಿಸಿಕೊಳ್ಳಲಿಕ್ಕಾಗಿ 100 ಜನ ಅಲ್ಲಿದ್ದಂತಹ ಬಾವಿಯ ಒಳಗೆ ಬೀಳ್ತಾರೆ. ತಮ್ಮ ಇಡೀ ಜೀವನವನ್ನ ಸ್ವಾತಂತ್ರ್ಯಕ್ಕಾಗಿ ಅರ್ಪಣೆ ಮಾಡ್ತಾರೆ. ಈ ಸ್ವಾತಂತ್ರ್ಯದ ಸಂಗ್ರಾಮದ ಚರಿತ್ರೆಯನ್ನು ನಮ್ಮ ಮಕ್ಕಳಿಗೆ ಹೇಳದೆ ಹೋದ್ರೆ, ಯುವಕರಿಗೆ ಹೇಳದೆ ಹೋದ್ರೆ ಈ ಸ್ವಾತಂತ್ರ್ಯದ ಬೆಲೆ ಏನು, ಇದರ ಮೌಲ್ಯ ಏನು ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಆನಂತರ ಹೋಗುವ ಚಳುವಳಿ ಬರುತ್ತೆ. ಆ ಚಳುವಳಿಯಲ್ಲಿ ವಿಶಿಷ್ಟವಾದಂತಹ ಸಾಧನೆಗಳಾಗುತ್ತೆ. ನಾನು ಆಗಲೇ ಹೇಳಿದಾಗ ಸತ್ಯಾಗ್ರಹ ಅನ್ನುವಂಥ 1718ರಲ್ಲಿ ಗಾಂಧೀಜಿಯವರು ರೌಲಟ್ ಸತ್ಯಾಗ್ರಹವನ್ನು ಪ್ರಾರಂಭಿಸುವ ಮೂಲಕ ಚಂಪಾರಣ್ಯ, ಅಹಮದಾಬಾದ್ ಮತ್ತು ಖೇಡಾದಲ್ಲಿ 3 ಹೋರಾಟಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಒಬ್ಬ ಸಣ್ಣನೆಯ ವ್ಯಕ್ತಿ ಅರ್ಧ ಬಟ್ಟೆಯನ್ನು ಧರಿಸಿದ ಆ ಒಬ್ಬ, ಬಹುಶಃ ನಾವೆಲ್ಲ ನೋಡಿದಾಗ ಈ ಸಣ್ಣ ವ್ಯಕ್ತಿ ಇಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯವೇ? ಈ ದೇಶದ ಜನ ಎಲ್ಲಿಯವರೆಗೆ ಸಂಪೂರ್ಣವಾಗಿ ಮಾರುಮುಚ್ಚಿಕೊಳ್ಳಲಿಕ್ಕೆ ಬಟ್ಟೆ ಸಿಗುವುದಿಲ್ವೋ ಅಲ್ಲಿಯವರೆಗೂ ನಾನು ಸಂಪೂರ್ಣವಾಗಿ ನನ್ನ ದೇಹವನ್ನು ವಸ್ತ್ರದಿಂದ ಮರೆಮಾಚಲಾರೆ ಎನ್ನುವಂತಹ ಪ್ರತಿಜ್ಞೆ ತೊಟ್ಟಂತಹ ಮಹಾತ್ಮ ಗಾಂಧೀಜಿಯಲ್ಲಿ ಇಂದಿನ ನಮ್ಮ ನಾಡಿನ ನಾಯಕರಿಗೆ ಸ್ವಲ್ಪ ಚಿಂತನೆಯನ್ನು ಮಾಡೋಣ. ಅಸಹಕಾರ ಚಳವಳಿಯನ್ನು ಮಾಡ್ತಾರೆ. ಆಗಸ್ಟ್ 31, 1920 ಖಿಲಾಫತ್ ಸಮಿತಿ ಅಸಹಕಾರ ಅಭಿಯಾನವನ್ನು ಪ್ರಾರಂಭ ಮಾಡುತ್ತೆ. ನಾಗರಿಕ ಅಸಹಕಾರ ಚಳವಳಿ ಆಗುತ್ತೆ, ಉಪ್ಪಿನ ಸತ್ಯಾಗ್ರಹ ಆಗುತ್ತೆ. ಹೀಗೆ ಕೊನೆಗೆ ಭಾರತ ಬಿಟ್ಟು ತೊಲಗಿ ಅಂತೇಳಿ 1942ರಲ್ಲಿ ಒಂದು ದೊಡ್ಡ ಆಂದೋಲನ ಆಗುತ್ತೆ. ಬಂಧುಗಳೇ, ಇದೆಲ್ಲಕ್ಕೆ ಸ್ಫೂರ್ತಿ ಬಂಕಿಂ ಚಂದ್ರ ಚಟರ್ಜಿಯವರು ಒಂದೇ ಮಾತರಂ ಅನ್ನುವಂತಹ ಒಂದು ವಿಶಿಷ್ಟವಾದ ರಾಷ್ಟ್ರದ ಭಾವೈಕ್ಯತೆಯ ಗೀತೆಯನ್ನ ರಚನೆ ಮಾಡ್ತಾರೆ.
1882ರಲ್ಲಿ ವಂದೇ ಮಾತರಂ ಹಾಡು ಝೇಂಕಾರವಾಗುತ್ತೆ ಇಡೀ ರಾಷ್ಟ್ರದಲ್ಲಿ. ಅದು ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಸ್ವಾತಂತ್ರ್ಯದ ಒಂದು ಪ್ರೀತಿಯ ಕಹಳೆಯ ಗೀತೆಯಾಗುತ್ತೆ. 1896ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಟಾಗೋರ್ ಅವರು ಈ ವಂದೇ ಮಾತರನ್ನ ಪ್ರಪ್ರಥಮವಾಗಿ ಹಾಡ್ತಾರೆ. 1905ರಲ್ಲಿ ವಂಗಭಂಗ ಚಳವಳಿಯ ಸಂದರ್ಭದಲ್ಲಿ ವಂದೇ ಮಾತರಂ ಒಂದು ಮಂತ್ರ ಆಗುತ್ತೆ, ಒಂದು ರಾಷ್ಟ್ರದ ಗೀತೆಯ ರೀತಿಯಲ್ಲಿ ಆಗುತ್ತೆ. ಜನಗಣಮನ ನಾವು ಅದನ್ನು ಸ್ವೀಕಾರ ಮಾಡಿ 75 ವರ್ಷಗಳಾಗಿವೆ. ಇಂತಹ ದೇಶ ಯಾವಾಗ ತನ್ನದೇ ಆದಂಥ ಸಂವಿಧಾನವನ್ನು ಪಡೆದುಕೊಳ್ತು. ಅಂಬೇಡ್ಕರ್ ಅವರು, ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರು, ಕೆ ಮುನ್ಷಿ ಅವರು, ಮೊಹಮ್ಮದ್ ಸಲಾವುಲ್ಲಾ ಅವರು, ಮಾಧವರಾವ್ ಅವರು, ಟಿ ಕೃಷ್ಣಮಾಚಾರ್ಯ ಅವರು, ಇವರು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಇರ್ತಾರೆ. ಅಂಬೇಡ್ಕರ್ ಅವರ ನೇತಾರರಾಗ್ತಾರೆ. ಅಂಬೇಡ್ಕರ್ ಅವರು 64 ವಿಷಯಗಳ ಬಗ್ಗೆ ಪಾಂಡಿತ್ಯ ಹೊಂದಿದ್ದಂಥ ಮಹಾನುಭಾವರು. 32 ಪದವಿಗಳನ್ನ ಪಡೆದಂಥವರು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಡಾಕ್ಟರೇಟ್ ಆಫ್ ಸೈನ್ಸ್ ನ ಪದವಿ ಪಡೆದಂಥ ಮಹಾನುಭಾವರು. ಅವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನ ರಚನೆ ಆಗುತ್ತೆ. ನಮ್ಮ ಸಂವಿಧಾನ ಅದು ನಮ್ಮ ಪವಿತ್ರವಾದಂಥ ಧರ್ಮ ಗ್ರಂಥ. ಯಾವುದು ನಮ್ಮ ಧರ್ಮ? ನಮ್ಮ ಧರ್ಮ ರಾಷ್ಟ್ರ ಧರ್ಮ. ರಾಷ್ಟ್ರ ಧರ್ಮವನ್ನು ನಮ್ಮ ಧರ್ಮ ಅಂತ ಸ್ವೀಕರಿಸಬೇಕು ಅನ್ನುವ ಪರಿಕಲ್ಪನೆಯಲ್ಲಿ ನಮ್ಮ ಸಂವಿಧಾನ ರಚನೆ ಆಗುತ್ತೆ. ನಮ್ಮ ಸಂವಿಧಾನದಲ್ಲಿ ಏನಿದೆ ಒಮ್ಮೆ ನೋಡಿ. ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved to constitute India into a sovereign democratic republic and to secure to all the citizens justice. ಯಾವ ಜಸ್ಟಿಸು? ಸೋಷಿಯಲ್, economic and political, liberty of thought, expression, belief, faith and worship, equality of status and opportunity, and to promote among all of them fraternity, sahabalve, sauhardate, assuring the dignity of the individual and the unity of the nation. In our Constituent Assembly, this 26th day of November 1949, do hereby adopt, enact and give to others this Constitution. ಇದು ನವೆಂಬರ್ 1949 26ನೇ ದಿನ ಅಂಗೀಕಾರ ಆದರೂ ಅದು ಜಾರಿಗೆ ಬಂದದ್ದು ನಿಮಗೆಲ್ಲ ಗೊತ್ತಿದೆ 26th of this particular January 1950. 75 ವರ್ಷಗಳು ಸಂದಿವೆ. 1976ರಲ್ಲಿ ಒಂದು ಮೋರ್ ಅಮೆಂಡ್ಮೆಂಟ್ ಆಗುತ್ತೆ. ಆ ಅಮೆಂಡ್ಮೆಂಟ್ನಲ್ಲಿ ಸಾವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅನ್ನುವಂಥದ್ದು ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅನ್ನುವಂಥದ್ದು. ಸಾವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಇದ್ದದ್ದು ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ಅನ್ನುವಂತಹ ಒಂದು ವಿಶಿಷ್ಟ ಪದಗಳು. ಸೆಕ್ಯುಲರ್ ಜಾತ್ಯಾತೀತ. ಕುವೆಂಪು ಹೇಳ್ತಾರೆ, ಗುಡಿ ಚರ್ಚು ಮಸಜೀದಿಗಳ ಬಿಟ್ಟು ಹೊರ ಬನ್ನಿ, ಗುಡಿ ಚರ್ಚು ಮಸಜೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಗುಣಮಟ್ಟ ಕೀಳ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ, ವಿಜ್ಞಾನ ದೀವಿಗೆ ಹಿಡಿಯ ಬನ್ನಿ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರ ಜಾತ್ಯಾತೀತತೆ, ನಮ್ಮ ಧರ್ಮ ರಾಷ್ಟ್ರ ಧರ್ಮ ಅನ್ನುವಂಥ ಪರಿಕಲ್ಪನೆಯಲ್ಲಿ ಈ ಸಂವಿಧಾನ ಆಗ ರಚನೆ ಆಗುತ್ತೆ. ಇವತ್ತಿನ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಆ ತತ್ವಗಳು, ಆದರ್ಶಗಳು ಹೇಗೆ ಪ್ರಸ್ತುತವಾಗುತ್ತೆ? ನಮ್ಮ ಊಡೆ ಕೃಷ್ಣ ಅವರ ಆ ಸ್ಮಾರಕದ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಿಮ್ಮ ಶಿಕ್ಷಣ ಸಂಸ್ಥೆ ಇದು ಬಹಳ ಪ್ರಮುಖವಾದಂಥ ಒಂದು ವ್ಯವಸ್ಥೆ. ನಮ್ಮ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ಪ್ರೇಮವನ್ನು ಉಂಟು ಮಾಡತಕ್ಕಂಥ ದಿಸೆಯಲ್ಲಿ ಶಿಕ್ಷಣ ಬಹುದೊಡ್ಡ ಸಾಧನ ಆಗುತ್ತೆ. We want that type of education by which character is formed, the intellect is expanded, the strength of mind is increased, and by which one can stand on one's own feet and that Swami economic. ಯಾವ ಶಿಕ್ಷಣ ಚಾರಿತ್ರ್ಯವನ್ನು ತಂದುಕೊಡುತ್ತೆ, ಶೀಲ ಇಲ್ಲದ ಶಿಕ್ಷಣ ದೊಡ್ಡ ಅಪರಾಧ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ. We want that type of education by which character is formed.
ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಂಪಾರ್ಟೆನ್ಸ್ ಎಷ್ಟು ಶಿಸ್ತಿನಿಂದ ಕೊಡ್ತಿದ್ದೀರಿ. ಈ ಶಿಸ್ತನ್ನು ರಾಷ್ಟ್ರ ಮಟ್ಟದಲ್ಲಿ ನಾವು ತೋರಿದಾಗ, ನಮ್ಮನ್ನು ಆಳುವ ನಾಯಕರು ತೋರಿದಾಗ, ನಮ್ಮಂತಹ IAS ಅಧಿಕಾರಿಗಳು ತೋರಿದಾಗ, ಜನಸಾಮಾನ್ಯರು ತೋರಿದಾಗ, ಒಬ್ಬ ವಾಣಿಜ್ಯೋದ್ಯಮಿ ತೋರಿದಾಗ ನಮ್ಮ ರಾಷ್ಟ್ರ ಭವ್ಯ ರಾಷ್ಟ್ರವಾಗುತ್ತೆ. ಮಹಾತ್ಮ ಗಾಂಧಿ ಹೇಳ್ತಾರೆ, ತತ್ವರಹಿತ ರಾಜಕೀಯ, ನೀತಿರಹಿತ ವ್ಯಾಪಾರ, ಶೀಲರಹಿತ ಶಿಕ್ಷಣ, ಮಾನವೀಯತೆ ವಿಜ್ಞಾನ, ಆತ್ಮರಹಿತ ಭೋಗ, ಶೀಲರಹಿತ ಶಿಕ್ಷಣ ಮತ್ತು ದುಡಿಮೆ ಇಲ್ಲದ ಸಂಪತ್ತು, ಈ ಸಪ್ತ ಪಾತಕಗಳು ಅಂತಾರೆ. ಇವತ್ತು ನಾವೇನ್ ಮಾಡ್ತಾರೆ, ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಈ ಗಣರಾಜ್ಯೋತ್ಸವದ ಸಂವಿಧಾನದ ದಿನ ನಾವು ಸಾರ್ವಭೌಮರಾಗಿದ್ದೇವೆ, ಸಾವರಿನ್ ರಿಪಬ್ಲಿಕ್. ನಮಗೆ ಯಾರೂ ಸಹ ನಮ್ಮನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಾರ್ವಭೌಮ ರಾಷ್ಟ್ರ ನಮ್ಮದು, ಸೋಷಲಿಸ್ಟ್ ರಾಷ್ಟ್ರ, ಸೆಕ್ಯುಲರ್ ರಾಷ್ಟ್ರ, ಡೆಮೋಕ್ರಸಿ. ಅವರ್ ಡೆಮೋಕ್ರಸಿ ಇಸ್ ದ ಬಿಗ್ಗೆಸ್ಟ್ ಇನ್ ದ ಹೋಲ್ ವರ್ಲ್ಡ್. ನಮ್ಮ ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಬೇರೆ ಕಡೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಕೆಲವು ರಾಷ್ಟ್ರಗಳಿಲ್ಲ. ನಮ್ಮಲ್ಲಿ ರಿಟರ್ನ್ ಲಿಖಿತ ಸಂವಿಧಾನ ಇದೆ, ಎಲ್ಲಕ್ಕೂ ಸ್ಪಷ್ಟನೆ ಇದೆ. 106 ಬಾರಿ ಅದನ್ನು ಅಮೆಂಡ್ಮೆಂಟ್ ಮಾಡಿದ್ದೇವೆ ಕಾಲಘಟ್ಟಕ್ಕೆ ಅನುಗುಣವಾಗಿ. ಈ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡೋಣ. ನಿಮಗೆಲ್ಲ ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕರಿಗೆ ಪ್ರಾರ್ಥನೆ ಮಾಡಿಕೊಳ್ತೇನೆ. ನಿಮ್ಮ ಶಾಲೆ, ನಾನು ಒಬ್ಬ ಶಿಕ್ಷಕನಾಗಿದ್ದೆ, ಸಮಾಜದ ಪ್ರೀತಿಯ ಬಗ್ಗೆ ತಾವು ಆಡಿದಾಗ ಅದಕ್ಕೆ ಸ್ಫೂರ್ತಿ ಬರುತ್ತದೆ. ನಿಮ್ಮ ಯಾವುದೇ ಪಠ್ಯದಲ್ಲಿ ಇಲ್ಲದೇ ಇದ್ರೂ ಕೂಡ, ಕಾರಣ ನೀವು ನಮ್ಮ ಬಲಿಷ್ಠ ಜನಾಂಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ವಿವೇಕಾನಂದರು ಹೇಳ್ತಾರೆ, ವಾಟ್ ಅವರ್ ಕಂಟ್ರಿ ನೌ ವಾಂಟ್ಸ್ ಆರ್ ದಿ ಮಸಲ್ಸ್ ಆಫ್ ಐರನ್, ದಿ ನರ್ವ್ಸ್ ಆಫ್ ಸ್ಟೀಲ್, ದಿ gigantic will which nothing can resist and which can penetrate into the mysteries of the universe, even by going down to the bottom of the ocean and meeting the death face to face. ಅದನ್ನು ರಾಷ್ಟ್ರಕ್ಕೆ ಬಹಳ ಚೆನ್ನಾಗಿ ತರ್ಜುಮೆ ಮಾಡಿದ್ದಾರೆ. ಇಂದು ನಮಗೆ ಬೇಕಾಗಿರುವುದು ಕಬ್ಬಿಣದಂತಹ ಮಾಂಸಖಂಡ, ಉಕ್ಕಿನಂತಹ ನರ, ವಿಶ್ವದ ರಹಸ್ಯತಮ ಸತ್ಯಗಳನ್ನು ಭೇದಿಸಲು ಕಡಲಿನಾಳಕ್ಕಾದರೂ ಹೋಗಿ ಬರುವಂತಹ ಪ್ರಚಂಡ ಇಚ್ಛಾಪೂರ್ಣ ಶಕ್ತಿಯುಳ್ಳ ಯುವಜನಾಂಗ ಅಂತೇಳಿ ಈ ಮಾತುಗಳನ್ನು ಈ ಸಂದರ್ಭ ಸ್ಮರಿಸ್ಕೊಳ್ತಾ ನಮ್ಮ ಸಂವಿಧಾನಕ್ಕೆ ನಾವು ಬದ್ಧರಾಗೋಣ. ಈಗ ಒಂದು ಒಳ್ಳೆಯ ಪ್ರತಿಜ್ಞೆಯನ್ನು ಕೊಟ್ಟಿದೆ, ಸ್ವಚ್ಛ ಭಾರತ. ಸ್ವಚ್ಛತೆ ಹೇಗಿರಬೇಕು? ಬಸವಣ್ಣನ ವಚನದಲ್ಲಿ ಹೇಳ್ತಾರೆ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನುವಿನೊಳಗೆ ವಿಷ ತುಂಬಿ ಮನದೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡದ ಸಂಗಮ ದೇವ. ಎಂಥ ಅದ್ಭುತವಾದಂಥ ಮಾತು. ನಮ್ಮ ಮನೆಯಲ್ಲಿ ಕಸ ಇದ್ದರೆ ಅಲ್ಲಿ ಭಗವಂತ ಇರೋದಿಲ್ಲ. ಸ್ವಚ್ಛತೆಯೇ ಭಗವಂತನ ಸ್ವರೂಪ. ಎಂಥ ಅದ್ಭುತ ಪ್ರತಿಜ್ಞೆ ಇದೆ. ಮನೆಯೊಳಗೆ ಮನೆಯೊಳಗೆ ಇರಬೇಕು, ಮನೆಯ ಒಳಗಡೆ ಇರಬೇಕು, ಮನದ ಒಳಗಡೆ ಇರಬೇಕಾದ್ರೆ ಮನದ ಒಳಗಡೆ ಉಸಿ ತುಂಬಿ, ವಿಷಯ ತುಂಬಿ, ರಾಗ ದ್ವೇಷವನ್ನು ತುಂಬಿದಾಗ ಅಲ್ಲಿ ಗಾಡ್ ವಿಲ್ ನಾಟ್ ಬಿ ಕಂಫರ್ಟಬಲ್, ವಿಲ್ ಕಮ್ ಔಟ್. ಹಾಗೆ ಮನೆಗಳಲ್ಲಿ ಸದಾ ಕಸ ಇದ್ರೆ ಅದು ಸಹ ಭಗವಂತ ಇಲ್ಲ. ಕ್ಲೀನ್ನೆಸ್ ಇಸ್ ನೆಕ್ಸ್ಟ್ ಗಾಡ್ನೆಸ್ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಈ ಸಂವಿಧಾನವನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಕನಿಷ್ಠ ತಿಂಗಳಿಗೊಮ್ಮೆ ಸಂವಿಧಾನದ ಪಠಣ ಆಗಬೇಕು, ಸಂವಿಧಾನದ ಓದು ನಮ್ಮ ಬದುಕಿನ ಭಾಗ ಆಗಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಶೇಷಾದ್ರಿ ನಮ್ಮ ಕಾಲೇಜಿನವರು ಎಂಥ ಪ್ರತಿಜ್ಞೆ. ನನಗೆ ಅಗತ್ಯವಿಲ್ಲದ ಇದ್ದ ಸಂದರ್ಭದಲ್ಲಿ ಫ್ಯಾನನ್ನು ಆಫ್ ಮಾಡಿ ಕನಿಷ್ಠ ಮಿನಿಮಮ್ ಲೆಸನ್ಸ್ ಇದೆ. ನಾವೇನು ಮಾಡ್ತೇವೆ, ಯಾವುದಾದ್ರೂ ಟಾಯ್ಲೆಟ್ ಹೋದಾಗ ಆ ಟಾಯ್ಲೆಟ್ ನಾವು ಉಪಯೋಗಿಸಿ ಹಾಗೆ ಬರ್ತೇವೆ. ಇಸ್ ಇಟ್ ನಾಟ್ ಅವರ್ ಡ್ಯೂಟಿ ಟು ಕ್ಲೀನ್ ಇಟ್? ಮಹಾತ್ಮ ಗಾಂಧೀಜಿಯವರು ಅಂತಹ ಮಹಾತ್ಮರು ತಮ್ಮ ಶೌಚಾಲಯವನ್ನು ತಾವೇ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಇವು ಆದರ್ಶಗಳನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು. ಎಂತಹ ಕಾಠಿಣ್ಯ ಬದುಕನ್ನು ಮಹಾತ್ಮ ಗಾಂಧೀಜಿಯವರು ಮಾಡಿದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಮಾಡಿದ್ರು. ನಮ್ಮ ಕನ್ನಡ ನಾಡು ಎಂಥ ಶ್ರೀಮಂತ ನಾಡು, ಎಲ್ಲ ರೀತಿಯಲ್ಲೂ ನಮ್ಮ ಶ್ರೀಮಂತಿಕೆ ಸಂಸ್ಕೃತಿ ಇದೆ. ಆ ಸಂಸ್ಕೃತಿ ನಮ್ಮ ರಾಷ್ಟ್ರ ಸಂಸ್ಕೃತಿಯಾಗಲಿ. ಅದಕ್ಕೆ ನಮ್ಮ ಕುವೆಂಪು ಹೇಳ್ತಾರೆ, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ. ಇಷ್ಟು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಂತಹ ಗಣರಾಜ್ಯೋತ್ಸವದ ದಿನವನ್ನು ನಾವು
ನಮ್ಮ ಮನೆಗಳಲ್ಲಿ ಆಚರಿಸಬೇಕು, ಮನೆಗಳಲ್ಲಿ ಆಚರಿಸಬೇಕು, ಸಂಕಲ್ಪ ತರಬೇಕು. ನಾವು ನೋಡಿದ್ದೇವೆ ರಾಜಕಾರಣದಲ್ಲಿ ಆದರ್ಶಗಳಿಲ್ಲ. ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು ಇವರಿಗಾಗಿ ಬದುಕುತ್ತಾ ಇರುವ ನಾಯಕರನ್ನು ನಾವು ಕಾಣ್ತೇವೆ. A statesman is one who think of next generation. A politician is one who think of next election. ನಾವು ಮುಂದೆ ಎಲೆಕ್ಷನ್ ನೋಡ್ತಕ್ಕಂಥ ಪೊಲಿಟಿಷಿಯನ್ಸ್ ನೋಡ್ತಾ ಇದ್ದೇವೆ. ಮುಂದಿನ ಜನಾಂಗವನ್ನು, ಪೀಳಿಗೆಯನ್ನ, ರಾಷ್ಟ್ರದ ಭವಿಷ್ಯವನ್ನು ನೋಡ್ತಕ್ಕಂಥ ಜನ ಇಲ್ಲ. ಹಾಗಾಗಿ ನಾವು ನಿರಾಶೆ ಆಗಬೇಕಾಗಿಲ್ಲ. ಇವತ್ತು NCC ಹುಡುಗರು ಮಾಡಿದಂತಹ ಕವಾಯತು ನೋಡಿದಾಗ ತುಂಬ ಖುಷಿಯಾಗಿದೆ. ಒಟ್ಟಾರೆ ಈ ಶಿಕ್ಷಣ ಸಂಸ್ಥೆ ಇಡೀ ನಾಡಿಗೆ ಒಂದು ಆದರ್ಶ ಸಂಸ್ಥೆಯಾಗಿದೆ. ಊಟೆ ಕೃಷ್ಣ ಅಭಿನಂದಿಸ್ತಾ ನಿಮಗೆಲ್ಲ ಗಣರಾಜ್ಯ ಶುಭಾಶಯ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. Thank you, sir, for your enlightening speech. You have inspired us to work hard, dream big, and serve our nation with dedication and devotion. You have also taught us